ಏನು ಮಾಡೋಕ್ಕಲ್ಲ. ಜಗತ್ತಿನ ನಿಯಮ ಯಾವಾಗ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ. ಆಯ್ತು ಒಂದು ರೀತಿಯಿಂದ ಅದು ಶುದ್ಧ ಆಗ್ಬೇಕು. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದೇ ಒಂದು ದಿವಸ ನಾವು ನಮ್ಮ ಸಿದ್ಧಾಂತ ಇಟ್ಟುಕೊಂಡು ನಾವು ಬರೀತೀವಿ. ಇವತ್ತು ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ಧಾಂತಗಳು ಪರಿಸರ ಮಾಲಿನ್ಯ ಕಾನೂನು ಪ್ರಕಾರ ಸರ್ಕಾರಗಳ ಕ್ರಮ ಇವತ್ತು ಅದು ಯಾವುದು ಬೋರ್ಡು ಪರಿಸರ ಮಾತು ಬೋರ್ಡು. ಅದಕ್ಕೆ ನಾವು ಅಧ್ಯಕ್ಷರು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ BJP-ಯವ್ರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ ಎತ್ತಾಳ ಫ್ಯಾಕ್ಟ್ರಿ ಅಂತಾರೆ, MB ಪಾಟರ್ ಫ್ಯಾಕ್ಟ್ರಿ ಅದು ಮತ್ತೊಬ್ಬರ ಫ್ಯಾಕ್ಟ್ರಿ ಕಾನೂನಾತ್ಮಕವಾಗಿ ಏನು ನಡೆಯುತ್ತದೆ ಆ ಪ್ರಕಾರ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇಲ್ಲದಿದ್ದರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ. ಕೋರ್ಟ್ ನಮಗೆ ಅವರು ಕೋರ್ಟ್ ಮಟ್ಟಿಗೆ ಸರ್ಕಾರ ಟಾರ್ಗೆಟ್ ಮಾಡಿ ನೋಡಿ ನಾನು ಹೇಳಿದ್ದಲ್ಲ, ಅಧ್ಯಕ್ಷ ನಮ್ಮವರಲ್ಲಪ್ಪ, ಅಧ್ಯಕ್ಷರು ಮಾತ್ರ BJP ಅವ್ರದೇ ಕೈವಾಡ ಇದೆ. ಅಧ್ಯಕ್ಷರು BJP ಅವಧಿಯಾಗ ಆಗಿದ್ದು ಅಂದ್ರೆ BJP ಅವರೇ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ರು. ಬೈಲರಿಗೆ ಯಾವುದು ಪರ್ಮಿಷನ್ ತನಿಖೆ ಅದೇ ರೀತಿಯಲ್ಲಿ ಇದೆಲ್ಲ ಕಾನೂನಾತ್ಮಕ ಸಮಸ್ಯೆ. ಅದಕ್ಕೂ ರಾಜಕೀಯವಾಗಿ ಈಗ ಮಾತಾಡಿ ನಾವು ಹಿಂಗೆ ಹೇಳ್ಬೇಕಾಗ್ತದೆ. ಈಗ ಶಾಮೂರ್ ಶ್ರೀರಾಮುಲು ಇಲ್ಲ ಯಡಿಯೂರಪ್ಪ ಅವ್ರ ಮತ ಚಲಾಯಿಸ್ತಾರೆ ನೋಡಿ. ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ದಿವಸ ಆಶೀರ್ವದಿಸ್ತಾರೆ, ಒಳ್ಳೆ ಕೆಲಸವನ್ನು ಕಾರ್ಯಕರ್ತರು ಹೇಳಿರ್ತಾರೆ. ಇದಕ್ಕೆ ಆರ್ಥಿಕ ಅನರ್ಥಕ ಇಸ್ಕೊಳ್ಳೋಂಥದ್ದು ಆಗೋದಿಲ್ಲ. ಚುನಾವಣೆ ಬಂದಾಗ ಈಗ ಶಾಮನೂರವ್ರು ಕಾಂಗ್ರೆಸ್ಸಿಂದ ನಿಂತಿರ್ತಾರೆ ಏನ್ರಿ, ಕಾಂಗ್ರೆಸ್ ಶಾಮನೂರವ್ರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದೆ, ಯುವಕದನ ಮಕ್ಕಳು ಸಮಾನದನ ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದನ್ನು ದೊಡ್ಡದಾಗಿ ಬಿಂಬಿಸ್ತದೆ. ಕಾಂಗ್ರೆಸ್ ಅದು ಇಫೆಕ್ಟ್ ಆಗಿದೆ ಯಾರಿಗೆ? ಕಾಂಗ್ರೆಸ್ಗೆ. ಎಷ್ಟೋ ಸಲ ಹೇಳ್ತಾರೆ, ಈಗ MB ಪಾಟೀಲ್ ಮಂತ್ರಿಗಳು ಬಂದು ಹೋಗಿರ್ತಾರೆ. ಯಡಿಯೂರಪ್ಪನವ್ರು ಬಂದು MB ಪಾಟೀಲ್ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೋಗಿದ್ದಾರೆ. ಏನಾಯ್ತು ವಯಸ್ಸು ಅವ್ರಿಗೆ ಸತೀಶ್ ಜಾರಕಿಹೊಳಿ BJP ಹೈಕಮಾಂಡ್ ಭೇಟಿಯಾಗಿದ್ದು ಅವರು ಸಹ ಯಾರು ಹೇಳಿದ್ರು? ಅವರು ಭೇಟಿಯಾಗಿದ್ದು ಯಾರು ಹೇಳಿದಾರಪ್ಪ? ಸತೀಶ್ ಜಾರಕಿಹೊಳಿ ನನಗೆ ಆತ್ಮೀಯರು ಏನ್ರಿ, ಅವ್ರೇನ್ರ BJP ಅವ್ರು ಭೇಟಿ ಆಗಿದ್ರೆ ನಾನು ಗೊತ್ತಿರ್ತೀನಿ. ಯಾರು ಹೇಳಿದ್ರಪ್ಪ ನಿಮ್ಗೆ ಭೇಟಿಯಾಗಿದ್ದಾರಂತ? ನಿನ್ನೆ ಸಹ ವರದಿ ಏನು ವರದಿಗಳು? ಭೇಟಿಯಾಗಿದ್ದಾರೆ. ಸುಮ್ಮನೆ ಯಾರಿಗೆ ಭೇಟಿಯಾಗಿದ್ದಾರಪ್ಪ? ನಿಮ್ಮ ಬಂದು ಮಾಡಲ ಅವ್ರಿಗೆ ಕಾಂಗ್ರೆಸ್ ಬೇರೆ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು BJP ಆಗಿದ್ರು, BJP ಹೊರಗೆ ಬಂದರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಸರ್, ಕಾಂಗ್ರೆಸ್ಗೂ ಅನೇಕ ಜನರು BJP ಬರ್ತಾರೆ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗಿದೆ? ಅದು ಸಂದರ್ಭ ಬಂದಾಗ ಆಗಿಲ್ಲ. ಯಾರೆಲ್ಲ ಬರ್ಬೋದು ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ನೀವೇ ಹೇಳಿ ಸರ್. ಅಂದ್ರೆ ಯಾರಾದ್ರೂ ಶಾಸಕರು ಅದನ್ನೆಲ್ಲ ಇಲ್ಲಿ ಪತ್ರಿಕರ ಮುಂದೆ ಹೇಳಕ್ ಬರಲ್ಲ. ಅದನ್ನ ಸರ್ ಯಾರು ಬೇಡ ಸರ್, ಸಂಖ್ಯೆನಾದ್ರು ಹೇಳಿ ಸರ್. ಬರ್ತಾರಪ್ಪ, ಭಾಳ ಜನ ಬರ್ತಾರೆ. ನೋಡು, ಅವ್ರು ವೀರಶೈವ ರೆಸಲ್ಯೂಷನ್ ಪಾಸ್ ಮಾಡಿದಾರ. ನಾವು ಚತುರ್ವರ್ಣದಿಂದ ಇಲ್ಲ, ನಾವು ಒಂದು ವೀರಶೈವ ಲಿಂಗಾಯತ, ನಾವೊಂದು ಧರ್ಮ ಅಂತ ಹೇಳಿದ್ದಾರೆ. ನಮ್ಮ ಉಪಜಾತಿಗಳು ಜಾತಿಗಳು ಧರ್ಮದ ಕಾಲದಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ತೀರಿ. ನಾವು ಚತುರ್ವರ್ಣದಾಗಿಲ್ಲಲ್ಲ, ಹಿಂದೂ ಧರ್ಮದ ಚತುರ್ವರ್ಣದಾಗ ನಾವಿಲ್ಲ ಅಂತ ಇವತ್ತು ದಿವಸ ಅವ್ರು ಹೇಳಿದಂತಂದ್ರೆ ಮಾಡಿದ್ದಾರೆ. ನಿಗಮ ಮಂಡಳಿಗಳ ಅವಧಿ ಬರೀ 2 ವರ್ಷ ಅಂತ ಚರ್ಚೆ ಬರೀ 2 ವರ್ಷ ನನಗೆ ಗೊತ್ತಿಲ್ಲ. ಅಂಟಿಲ್ ಫರ್ದರ್ ಆರ್ಡರ್ಸ್ ಮಾಡಿರ್ತಾರೆ ನನಗೆ ಏನಂದ್ರೆ ಸ್ವಾಭಾವಿಕವಾಗಿ ಇರುತ್ತೆ ಅದೆಲ್ಲರೂ ಕೂಡ. ಅವರು ಮಾಜಿ ಸಚಿವರು ಏನು ಅವ್ರ ನಿಗಮ ಮಂಡಳಿಗಿಂತ ಭೇಟಿ ಮಾಡಿ ಮುಖ್ಯಮಂತ್ರಿ ಆಗುತ್ತೆ ನನ್ನ ಪ್ರಕಾರ. ನಾನೇನು KSTL ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ. KSTL ಮೈಸೂರು ಸ್ಯಾಂಡಲ್ ಸೂತ್ ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ. ಸರ್, ಲೋಕಸಭೆ ವಿಜಯಪುರದಿಂದ ಅಭ್ಯರ್ಥಿಗಳ ಪೈಪೋಟಿ ನಡೆದಿದೆ. ಸೊ ಯಾವ ರೀತಿ ಪೈಪೋಟಿ ಇದೆ? ಹೊರಗಿನವ್ರು ಏನಾದರೂ ಎಲ್ಲ ನೋಡಿ,
ಬಹುಶಃ ಯಾರು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ. ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯದ, ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನ ಎಲ್ಲನೂ ಕೂಡ ವಿಚಾರ ಮಾಡ್ತಿರ್ತೀವಿ. ಆದರೆ ನನ್ನ ಪ್ರಕಾರ ಎಲ್ಲರೂ ಸ್ಥಳೀಯವಾಗಿ ಒಂದು ದಿವಸ ಅಭ್ಯರ್ಥಿಗಳು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸ್ಥಳೀಯರಿಗೆ ಒಂದು ದಿವಸ ಲೋಕಸಭೆ ಕೊಡುವಂಥ ಸಿಗುವಂಥ ಅವಕಾಶ ಜಾಸ್ತಿ ಇದಾವೆ. ಈ ಬಾರಿ ಸೆಪರೇಟ್ ಆಗಿ ಕಾಂಗ್ರೆಸ್ ಧ್ವಜ ಹಾರಿಸುತ್ತೆ ನಿಶ್ಚಿತವಾಗಿದ್ದು ಕ್ವರಿಂಗ್ ಅಲ್ಲ, ಕ್ವರಿಂಗ್ ನಾನು ಮಾತಾಡ್ತೇನೆ ವಿಷಯಗಳು ನನಗೆ ಗೊತ್ತಿಲ್ಲ. ನಾನು ಹೇಳಿದೆ ಅದನ್ನು ಕ್ವರಿಂಗ್ ಗೊತ್ತು. ನಾನು ಆಮೇಲೆ ಅದು ಮಾಹಿತಿ ಪಡ್ಕೊಂಡಿಲ್ಲ, ಮಾಹಿತಿ ಪಡ್ಕೊಂಡಿಲ್ಲ. ಸರ್ ಇಲ್ಲ ಸರ್, ಈ ರಾಮಣ ಮೂರ್ತಿಗೆ ಅರುಣ್ ಯೋಗಿರಾಜ್ ಸರ್ ಅವ್ರಿಗೆ ಮೈಸೂರು ಮಹಾನಗರ ಪಾಲಿಕೆ ದುಡ್ಡು ಕೊಡ್ಬೇಕು ಸರ್, 16 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ ಅರುಣ್ ಯೋಗಿರಾಜ್ ಅವರಿಗೆ. ಅವರು ಮಹಾನಗರ ಪಾಲಿಕೆ ಮೈಸೂರು ಗಮನಿಸ್ತೀನಿ. ನಾನು ಕೂಡ ಹೇಳ್ತೀನಿ, ಯಾರಿಗೆ ಸಂಬಂಧಿಸಿದ ಸಚಿವರಿಗೆ ಹೇಳ್ತೀನಿ.